ಅದೇ ಅದೇ ನಮ್ಮ ಮಾಡ್ತಾರೆ. Dialysis, regular dialysis is like chemodialysis ಅಂತ ಪೀರಿಯಡ್ ಪ್ರಾಸೆಸ್ ಅದು ಸೆಂಟ್ರಲಿ ಬರ್ತಾ ಇದೆ. ಸೊ ವೆರಿ ರೋಬಸ್ಟ್ ಆರ್ ಪ್ಲಾನ್. ಸೊ ಮಾಮೂಲಿ ಡಯಾಲಿಸಿಸ್ಗೆ ವಾಟ್ ಕ್ವಾಲಿಟಿ ಇಷ್ಟು ಇರಬೇಕಂದ್ರೆ ನಾಟ್ ಟು ಹೆಮೋಡಯಾಲಿಸಿಸ್ you have to have ultra pure water. You do understand endotoxin levels. So ಮಾಮೂಲಿ ಡಯಾಲಿಸಿಸ್ಗೆ less than 0.25 ಇಂಪ್ರೆಸ್ ಆಫ್ ವಾಟರ್. Whereas hemodiafiltration we require less than 0.001 endotoxin level. So we are bringing in that technology also into the center. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಈ ಹಾಸ್ಪಿಟಲ್ ಮೇನ್ ಇರುತ್ತೆ ಇನ್ಫೆಕ್ಷನ್ ಪ್ರೋಟೋಕಾಲ್ಸ್. ಸೊ ಇನ್ಫೆಕ್ಷನ್ ಪ್ರೋಟೋಕಾಲ್ಸ್ ಒಂದು ಲೆವೆಲ್ ನೆಕ್ಸ್ಟ್ ಅಂದರೆ ನಮ್ಮ ODT ಡಯಾಲಿಸಿಸ್ ಪ್ರತಿಯೊಂದು ಡಯಾಲಿಸಿಸ್ ಅಲ್ಲಿ ಐಸಿಯು ಬಯೋಲಾಗಿಂಗ್ ಮಾಡಿದೆ ಬಯೋಲಾಗಿಂಗ್. ಸೊ ದಟ್ ಆಲ್ಸೋ ಪ್ರಿವೆಂಟ್ಸ್ ಇನ್ಫೆಕ್ಷನ್. So this the main focus will be quality and the connectivity. Connectivity ನಾನು ಹೇಳಿದಂಗೆ will be everything digital, no paper at all. So patients can see the record on mobile and they can create a fill on mobile. So this is some of the highlights of this new center apart from other comparison. Okay. The pediatric urology ಅಂದರೆ ಬರೀ ಮಕ್ಕಳಿಗೆ ಮೂತ್ರಮಾರ್ಗ ತೊಂದರೆಗಳು ಸರಿ ಮಾಡೋದೇ ಒಂದು ಸ್ಪೆಷಲಿಸ್ಟ್. ಬೇರೆಯವರು ಅದು ಮಾಡಬಹುದು. ಆದರೆ ಹಿಂದೆ ಬನ್ನಿ ಇಷ್ಟ ಪ್ರಿಯ ಅವರೇ ಕೈ ಅಡ್ಡ ಬರುತ್ತೆ ಸ್ವಲ್ಪ ಹಿಂದೆ ಕೈ ಅಡ್ಡ ಬರುತ್ತೆ. ಅಂದರೆ ನ್ಯೂರೋಜೆನಿಕ್ ಅಂದರೆ ಮಕ್ಕಳಲ್ಲಿ ಮುಖ್ಯವಾಗಿ ಗರ್ಭಜಾತ ಅದು ಫೈನಲ್ ಕಾರ್ಡ್ ಬೆನ್ನು ಹುರಿಯಲ್ಲಿ ಇದ್ದರೆ ಅದನ್ನು ಸರಿ ಮಾಡ್ತಾರೆ. ಆದರೆ ಮೂತ್ರ ಮಾರ್ಗ ಮತ್ತು ಕರುಳು ತೊಂದರೆ ಅದರಿಂದ ಆಗುವಂಥದ್ದು ಸರಿ ಮಾಡೋದು ಆ ಜವಾಬ್ದಾರಿ ತಗೊಳ್ಳಬೇಕು. ಸೊ ಅದೇ ಒಂದು ಸಬ್ಸ್ಪೆಷಲ್ ನರಮೂತ್ರ ರೋಗ ಮತ್ತೆ ಮೂತ್ರಪಿಂಡದಲ್ಲಿ ಕಲ್ಲು ಎಲ್ಲ ಮತ್ತೆ ಮೂತ್ರ ಮಾರ್ಗದಲ್ಲಿ ಸೋಂಕು ರೋಗ ಅದು ಒಂದು ಸಬ್ಸ್ಪೆಷಲ್. ಅಂದರೆ ನಮಗೆ ಬರೀ ಇನ್ಫೆಕ್ಷನ್ ಹೆಂಗಸರಾದ ಗೈನಕಾಲಜಿಸ್ಟ್ ಹೋಗ್ತಾರೆ, ಗಂಡಸರಾದ ಫಿಸಿಷಿಯನ್ ಹತ್ರ ಹೋಗ್ತಾರೆ. ಆದರೆ ಅದನ್ನ ತಡೆಗಟ್ಟೋದು ಇಟ್ಕೊಡೋದಲ್ಲ, ಅದನ್ನು ತಡೆಗಟ್ಟೋದು ಮುಂದೆ ಬರದೇ ಇರೋದಕ್ಕೆ ಅದು ಒಂದು ಸಬ್ಸ್ಪೆಷಲ್. ಅದು ಒಂದು ಸಬ್ಸ್ಪೆಷಲ್. ಮತ್ತೆ